ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡತಿ ಚಾನಲ್ಗೆ. ಇವತ್ತು ಚೆನ್ನೈನಲ್ಲಿ ದಿನಿ ಮನೆ ಹೇಗಿದೆ ಮತ್ತು ಅವ್ರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಪಾಪು ನೋಡಿ, ಇದು ಏನು ಸ್ಟಡಿ ಲೈಟ್ ಎತ್ಕೊಂಡು ಓಡಾಡ್ತಿದ್ದಾನೆ. ನಾವು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದ್ವಿ. ಸೊ ಬೀಚ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ಮುಂಚೆ ನಾನು ನಿಮಗೆ ಮನೇನ ತೋರಿಸ್ತೀನಿ. ಸೊ ನಾಳೆ ಅವ್ರ ತಮ್ಮನ ವೈಫ್ದು ಬಂದುಬಿಟ್ಟು ಶ್ರೀಮಂತ ಇದೆ, ಅದಕ್ಕೋಸ್ಕರ ನಾವು ಬಂದಿದ್ದೆ ಚೆನ್ನೈಗೆ. ನಾನು ನಿಮಗೆ ನೈಟು ಒಂದು ಲೈಟು ಥರ ಕಾಣಿಸ್ತಿದೆ, ಬೆಂಕಿ ಉರಿತಾ ಇರೋದು ಅಂತ ತೋರಿಸಿದ್ನಲ್ಲ, ಅದು ನೋಡಿ ಇವಾಗ ಸಹಿತನೂ ಉರಿತಾನೇ ಇದೆ. 24 hours ಉರಿತಾ ಇದೆ. ಫ್ರಂಟ್ ಕ್ಯಾಮ್ರಾಯಿಂದ ಕಾಣಿಸ್ತಿಲ್ಲ ಫೈರು. ಒಂದು ನಿಮಿಷ ನೋಡಿ, ಇಷ್ಟು ದೂರದಲ್ಲಿ ಇಲ್ಲಿದೆ, ಆ ಕಾಗೆ ಕೂತಿದೆಯಾ ಪಕ್ಕದಲ್ಲಿ, ಬೆಳಕು ಕಾಣಿಸ್ತಾ ಇಲ್ಲ ಗೈಸ್. ನೋಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಬನ್ನಿ, ಇವತ್ತು ಅವ್ರ ಮನೆಯನ್ನೆಲ್ಲ ತೋರಿಸ್ತೀನಿ, ಹೇಗಿದೆ ಅವ್ರ ಮನೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾನು ಇವಾಗ ಪ್ಯಾಸೇಜಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದು ಇವಾಗ ಕತ್ಲಲ್ಲಿ ಕಾಣುತ್ತೆ ಮಗನೇಲಿ. ನೋಡಿ ಗೈಸ್, ಇನ್ನೂ ಫ್ರೆಶ್ ಅಪ್ ಆಗೋದ್ರಲ್ಲೇ ಇದ್ದಾನೆ, ಅವಾಗಿಂದ ಹೇಳಿ. ಇದು ಅವ್ರ ತಮ್ಮನ ರೂಮು. ನೋಡಿ ಗೈಸ್, ಹೆಂಗೆ ನಿಂತವನೆ ಬಿಚ್ಚಾಕೊಂಡೆ. ಸೊ ಎಂಟ್ರೆನ್ಸ್ ಇದು ಮನೆಗೆ, ತಮ್ಮ ವೈಫ್ ಇದು ನೆನಪಿದ್ದಾರೆ ನೋಡಿ. ಬನ್ನಿ ಹಾಗೆ ತೋರಿಸ್ತೀನಿ. ನೋಡಿ ಹೆಂಗೆ ಓಡಾಡ್ತಾನೆ. ಸ್ನಾನಕ್ಕೆ ಹೋಗ್ತೀನಿ ಅಂತ ಇನ್ನೂ ಫ್ರೆಶ್ ಅಪ್ ಆಗೋದ್ರಲ್ಲೇ ಇದ್ದಾನೆ. ಇದು ದಿನಿಯವ್ರಮ್ಮ, ಮೀನ್ಸ್ ನಮ್ಮ ಅತ್ತೆ. ಹಾಗೆ ಒಳಗಡೆ ಬಂದರೆ ನಮ್ಮ ಫೋಟೋಸ್ ಇದೆ, ಫ್ಯಾಮಿಲಿ ಫೋಟೋಸು. ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸಲ್ಲ. ಇದು ದಿನಿ ತಮ್ಮ ಮದುವೆಯಲ್ಲಿ ತೆಗ್ದಿದ್ದ ಫೋಟೋಸು. ತನಗಿ, ನಾನು ನೋಡಿ ಎಷ್ಟು ದಪ್ಪ ಇದ್ದೀನಿ ಅಂತ ಇದರಲ್ಲಿ. ಅವ್ರ ಫ್ಯಾಮಿಲಿ, ಅವರಮ್ಮ, ದೊಡ್ಡಮ್ಮ, ಅವ್ರ ತಮ್ಮ, ಇನ್ನೊಂದು ತಮ್ಮಂದು. ಇದು ನಮ್ಮ ಮ್ಯಾರೇಜ್ ಫೋಟೋ ಎಲ್ಲ ಹಾಕ್ಕೊಂಡಿದ್ದಾರೆ. ಹಾಗೆ ಬಂದರೆ ಇಲ್ಲೊಂದು ಕ್ಯಾಚಿ ಫಿಶ್ ಇದೆ, ಎಷ್ಟು ದಪ್ಪ ಇದೆ ನೋಡಿ ಗೈಸ್. ಇದರದ್ದು ತಲೆ ತಂದಿದ್ದು ಒಂದು 6 ಮಂತಿಗೆ ಇಷ್ಟು ದಪ್ಪ ಹೆಡ್ ಬಂದಿದೆ. ಇದಕ್ಕೆ ಸಕ್ಕತ್ತಾಗಿದೆ. ಇಲ್ಲೆಲ್ಲ ಬರೀ 500 ಅಷ್ಟೇ ಇದು ಫ್ಲೋರಾನು. ಅಲ್ಲೆಲ್ಲ 6000 7000 ಹಂಗೆ ಹೇಳ್ತಾರೆ. ನೋಡಿ ಬರೀ 500 rupees, ಜಸ್ಟ್ 500 rupees. ಮತ್ತು ಅಲ್ಲೊಂದು ಗುಡ್ಡ ಹಾಕಿದ್ದಾರೆ. ಅಜ್ಜಿ ಊಟ ಮಾಡ್ತಾ ಇದ್ದಾರೆ. ಇವರು ದಿನಿಯವ್ರ ಅಜ್ಜಿ. ಅಜ್ಜಿ ಮಾತಾಡ್ಸ್ಕೊಂಡು ಕೊಟ್ಟಿದ್ದಾರೆ. ದಿನಿಯವ್ರ ಅಮ್ಮ, ಅವ್ರ ತಂದೆ ಫೋಟೋ ಇಟ್ಟಿದ್ದಾರೆ. ತೀರ್ಕೊಂಡಿದ್ದಾರೆ. ಸೊ ಇದು ಹಾಲ್ ಆಯಿತು. ಇದು ಕಿಚನ್ನು, ಅಡುಗೆ ಮಾಡ್ತಿದ್ದಾರೆ ಅವ್ರ ತಮ್ಮ ವೈಫು. ಹೀಗೆ ಬಂದರೆ ಇಲ್ಲೊಂದು ರೂಮ್ ಇದೆ, ಬೆಡ್ರೂಮು. ತಾನೇ ರೆಸ್ಟ್ ಮಾಡ್ತಾ ಇದ್ದಾನೆ. ಚಿಕ್ಕ ಮನೆ, ಬಟ್ ಪ್ಯಾಸೇಜ್ ಜಾಸ್ತಿ ಇದೆ ಇಲ್ಲಿ. ಅವ್ನು AC ಹಾಕ್ಕೊಂಡು ಸೆಕೆ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ, ಇಲ್ಲಿ AC ಇದ್ದಂಗಂತೂ ಒಬ್ಬರು ಇರೋಕ್ಕಾಗಲ್ಲ. ಕಂಪಲ್ಸರಿ AC ಬೇಕೇ ಬೇಕು. 100% AC ಇಲ್ಲೇ ಬೇಕು. ಎಷ್ಟು ಇದೆ, ಇಷ್ಟೇ ಪುಟ್ಟು ಮನೆ. ಹಾಗೆ ಹೊರಗಡೆ ಬಂದರೆ ಇನ್ನೊಂದು ರೂಮು ಆಚೆ ಮಾಡ್ಕೊಂಡಿದ್ದಾರೆ, ಒಟ್ಟಿಗೆ ಇಲ್ಲ. ಇಲ್ಲೊಂದು ಪ್ಯಾಸೇಜ್ ಇದೆ, ಇಲ್ಲೆಲ್ಲ ಗಿಡಗಳು ಇಟ್ಕೊಂಡಿದ್ದಾರೆ. ಇಷ್ಟೇ, ಇದು ಖಾಲಿ ಇದೆ. ಇಲ್ಲೊಂದು ಗೇಟು. ಮತ್ತು ಈ ಕಡೆ ಬಂದರೆ ಇಲ್ಲೊಂದು ಗೇಟು. ಈ ಪ್ಯಾಸೇಜ್ ಒಳಗಡೆ ಹೋದರೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕಾಗ್ಬೋದು. ಇಲ್ಲೆಲ್ಲ ಡಿಫ್ರೆಂಟಾಗಿರುತ್ತೆ ಮಾಡಿ ನೋಡಿ. ಹೊರಗಡೆನೇ ಮಲ್ಕೋಬೋದು, ಅದಕ್ಕೋಸ್ಕರ ಈ ಥರ ಮಾಡ್ಕೊಡ್ತಾರೆ ಕೆಫೆಗೆ ಅಂತ. ಬಟ್ಟೆ ಒಗಿತಾ ಇದ್ದಾರೆ ಮತ್ತೆ. ಇಲ್ಲಿ ಬಂದರೆ ಇನ್ನೊಂದು ರೂಮು. ದಿನಿ ತಮ್ಮ ಕುತ್ಕೊಂಡಿದ್ದಾರೆ, ದೊಡ್ಡ ತಮ್ಮ ಬ್ಯಾಕ್. ಇಷ್ಟೇ ಗೈಸ್ ದಿನಿಯವ್ರ ಮನೆ. ನೋಡಿ ಪ್ಯಾಸೇಜಲ್ಲಿ ತಣ್ಣಗೆ ಗಾಳಿ ಬೀಸುತ್ತೆ. ಒಳಗಡೆ ಅಂತೂ ದೇವರಣೆ ಇರೋಕ್ಕಾಗಲ್ಲ, ಅಷ್ಟು ಸೆಕೆ, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲೆಲ್ಲ ಸ್ಟೇ ಮಾಡೋದಕ್ಕಾಗಲ್ಲ ಬ್ಯಾಂಗ್ಳೂರಿಯನ್ಸ್ ಅಂತೂ. ಇವರು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು, ಅವ್ರ ತಮ್ಮಂಗೆ ಜಾಬ್ ಇಲ್ಲ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬಂದು ಬ್ಯಾಂಗ್ಳೂರಿಂದ ಇಲ್ಲಿ ಚೆನ್ನೈಯಲ್ಲಿ ಸ್ಟೇ ಮಾಡಿದ್ದಾರೆ. ಒಂದು 10-15 ವರ್ಷ ಆಯಿತು, ಆವಾಗಿಂದ ಅವ್ರು ಇಲ್ಲೇ ಸ್ಟೇ ಮಾಡಿರೋದು ಬಿಕಾಸ್ ಆಫ್ ಜಾಬ್. ನಮಗೆಲ್ಲ ಬಂದರೆ 1 ದಿನ 2 ದಿನದ ಮೇಲೆ ಇಲ್ಲಿ ಇರೋಕ್ಕಾಗಲ್ಲ. ಈ ವೆದರ್ಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ನಮಗೆ ತುಂಬ ಕಷ್ಟ ನೋಡಿ. ಬಿಸಿಲಿಲ್ಲ, ಬಟ್ ಆದರೂ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಒಂಥರ ಉರಿಯುತ್ತೆ ಕಣ್ಣು, ಮುಖ ಎಲ್ಲ ಒಂಥರ ಸೆಕೆ ಥರ ಫೀಲ್ ಆಗುತ್ತೆ. ಹಬೆ ಹೊಡಿಯೋ ಥರ. ಸ್ಟವ್ ಮುಂದೆ ನಿಂತರೆ ಹೆಂಗೆ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗುತ್ತೆ. ಕಣ್ಣಲ್ಲೆಲ್ಲ ಹಾಗೆ ನೀರು ಬರುತ್ತೆ.
ನೋಡಿ ಓಪನ್ನೇ ಮಾಡೋಕ್ಕಾಗಲ್ಲ, ಕಣ್ಣು ಬಿಸಿಲೇ ಇಲ್ಲ ನೋಡಿ, ಫುಲ್ಲು ಮೋಡ ಥರನೇ ಇದೆ. ನಿನ್ನೆ ಮೊನ್ನೆ ಎಲ್ಲ ಮಳೆ ಹುಯ್ದಿದೆ, ಬಟ್ ಆದರೂ ತುಂಬ ಕಷ್ಟ. ಬಟ್ ಇಲ್ಲಿ ಸನ್ ಗ್ಲಾಸ್ ಹಾಕ್ಕೊಳ್ಳೇಬೇಕು. ಮನೇಲಿ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತ ನಾನು ಸನ್ ಗ್ಲಾಸ್ ಕೂಡ ಹಾಕ್ಕೊಳ್ಳಲಿಲ್ಲ. ಓಕೆ ಗೈಸ್, ಬನ್ನಿ ಬೀಚ್ ಹತ್ರ ಹೋಗೋಣ ಇವಾಗ. ನೈಟಲ್ಲಿ ಚೆನ್ನಾಗಿರುತ್ತೆ, ಇದು ಸಕ್ಕತ್ತಾಗಿರುತ್ತೆ ಲೈಟಿಂಗಲ್ಲಿ. ಇದು ಒರಿಜಿನಲ್ ಚೆನ್ನೈ ಸಿಟಿ. ಇದರಿಂದನೇ ಬೀಚ್ ಇರೋದು, ಆದರೆ ಇಲ್ಲಿಂದ ಎಂಟ್ರಿ ಇಲ್ಲ. ಇದು ಬಸ್ ಸ್ಟಾಪು. MGR ಸಮಾಧಿ ನೋಡಿ, ಇಲ್ಲಿ ಸಮಾಧಿ ಹೇಗೆ ಕಟ್ಟಿದ್ದಾರೆ ಅಂತ. ರಾಜ್ಕುಮಾರ್ ಸಮಾಧಿನೂ ಈ ಥರ ಕಟ್ಟಿಲ್ಲ ನಮ್ಮ ಬೆಂಗಳೂರಲ್ಲಿ. ನಮ್ಮ ಅಪ್ಪು ಬಾಸ್ದು ಕಟ್ಟಿಲ್ಲ. ಇವ್ರ ಸಮಾಧಿನ ಬೀಚ್ ಪಕ್ಕ ಏನು ಒಳ್ಳೆ ಅರಮನೆ ಕಟ್ತಂಗೆ ಕಟ್ಟವ್ರೆ ಗೈಸ್. ಇಲ್ಲಿ ಇದು ನೋಡಿ ಗೈಸ್, ಶಿವು ಇಲ್ಲೇ ಸೆಲ್ಫಿ ತಗೊಂಡು ಬಂದ್ವಿ. ಬೀಚ್ ಮುಂದೆ ಜನ ನೋಡಿ ಜಾತ್ರೆ ತರ ತುಂಬಿಕೊಂಡಿದ್ದಾರೆ. ಬೀಚ್ ಇರೋಗೆ ಎಂಟ್ರಿ ಇದು ಬೀಚ್ಗೆ. ಇದು ಬೀಚ್ ಎಂಟ್ರೆನ್ಸು. ಕ್ರೌಡ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ಕ್ರೌಡ್ ತೋರಿಸ್ತೇನೆ, ಭಯಂಕರ ಕ್ರೌಡು. ಬೀಚ್ ಮುಂದೆ ಜಾತ್ರೆ ಥರನೇ ಇರುತ್ತೆ ಅನ್ಕೋಬೋದು ನೋಡಿ. ಇದು ಇಲ್ಲಿನ ಕೋರ್ಟ್ ಎದುರುಗಡೆ ಕಾಣಿಸ್ತಾ ಇರೋದು, ಅದು ಕೂಡ ಕೋರ್ಟೆ. ಇಲ್ಲಿ ಕಾಣ್ತಾ ಇರೋದು, ಇಲ್ಲಿ ಕಾಣ್ತಾ ಇರೋದು ಇದು ಗೌರ್ಮೆಂಟ್ ಆಫೀಸು. ನನಗೆ ತಮಿಳು ಓದಕ್ಕೆ ಬರಲ್ಲ, ಸೊ ಅಲ್ಲೇನು ಬರ್ದಿದ್ದಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ, ಟ್ರೈ ಮಾಡ್ತೀನಿ. ಇಲ್ಲಿ ಕ್ರೌಡ್ ನೋಡ್ತಾ ಇದ್ದೆ, ಯಾವ್ದಾದ್ರು ಜಾತ್ರೆಗೆ ಬಂದಿರೋ ಥರ ಫೀಲ್ ಆಗ್ತಿದೆ ಅಲ್ವೇನಾ? ಸಾಯಂಕಾಲ ಬರೋಣ. ಭಯಂಕರ ಕ್ರೌಡ್ ನೋಡಿ, ಜನ ಸಿಕ್ಕಾಪಟ್ಟೆ. ಹೆಂಗೆ ಹೋಗ್ಬೇಕಂತ ಹುಡ್ಕಾಡ್ಬೇಕು ಅಷ್ಟು ಜನ. ನಾನು ಮೊಬೈಲ್ ನೋಡ್ಕೊಂಡು ಹೋಗ್ತಿದ್ದೆ, ಗ್ಯಾರಂಟಿ ದಾರಿ ತಪ್ತೀನಿ. ಇದು ಸಂಡೇ ಅಂತ ಹೇಳಿದ್ರೆ ವೀಕೆಂಡಲ್ಲಿ ಚೆನ್ನೈಯಲ್ಲಿರೋ ಅರ್ಧ ಭಾಗ ಜನ ಇಲ್ಲೇ ಇರ್ತಾರೆ ಅಂತಲೇ ಅನ್ಕೋಬೋದು. ನನಗಂತೂ ಹಂಗೆ ಅನ್ನಿಸ್ತಾ ಇರೋದು. ಇವಾಗ ಮರಳ ಹತ್ರ ಎಂಟ್ರಿ ಕೊಡ್ತಾ ಇದ್ದೀವಿ ಬೀಚ್ ಹತ್ರ. ಹಾಗೆ ಲೈಟಾಗಿ ಗಾಳಿ ಇದೆ. ಕಪ್ಪು ನಿದ್ದೆ ಹೋಗ್ಬಿಟ್ಟಿದೆ ಇವ್ರಿಗೆ, ಗೊತ್ತಾಗ ತೋರಿಸ್ತೀನಿ ನೋಡಿ. ಅಷ್ಟು ದೂರ ಹೋದರೆ ಬೀಚ್ ಸಿಗುತ್ತೆ. ಸೊ ಹೋಗೋಣ ಬನ್ನಿ. ಇಲ್ಲೆಲ್ಲ ಫುಡ್ ಸಿಗುತ್ತೆ. ಬ್ಯಾಡ್ ಲಕ್ ಏನು ಗೊತ್ತಾ, ನಾವು ನಾನ್ ವೆಜ್ ತಿನ್ನಂಗಿಲ್ಲ 1 ಮಂತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರೋದ್ರಿಂದ. ಸೊ ಬಂದಿರೋ ಟೈಮ್ ಬ್ಯಾಡು, ಏನು ತಿನ್ನೋಕ್ಕಾಗಲ್ಲ. ತಿನ್ನೋಂಗಿದ್ದಿದ್ರೆ ಫಿಶ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ವಿ ಯಾವಾಗಲೂ ಬಂದು. ಈ ಸಾರಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಏನೋ ತಿನ್ನೋಕ್ಕಾಗಲ್ಲ. ಒನ್ಲಿ ವೆಜಿಟೇರಿಯನು. ವೆಜ್ಜು ಇಲ್ಲೇನು ಸೆಟ್ ಆಗೋಲ್ಲ, ನಮಗೆ ಇಷ್ಟ ಆಗೋ ಥರ ಇರೋಲ್ಲ. ಬೆಂಗಳೂರು ಹಿಲ್ಸಿಗೆ ಇಡ್ಲಿ ದೋಸೆ ಅದೆರಡು ಸಿಗ್ಬೋದು, ಅದಕ್ಕೆ ಸಿಗೋ ಕರಿ ಚಟ್ನಿ ಕೂಡ ಸೆಟ್ ಆಗೋಲ್ಲ. ಟೊಮೆಟೊ ಚಟ್ನಿ ಒಂದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇಲ್ಲಿ ಟೊಮೆಟೊ ಸೂಪು ತುಂಬ ಫೇಮಸ್ಸು. ಬೇರೆ ಏನು ಸ್ಪೆಷಲ್ ಇಲ್ಲ ಗೈಸ್. ಇಲ್ಲಿ ಮೇಯ್ನೇ ಇಲ್ಲಿ ಫಿಶ್ಶು, ಸೀ ಫುಡ್ ಜಾಸ್ತಿ. ಪ್ರತಿಯೊಬ್ಬರು ಫಿಶ್ಶೇ ಜಾಸ್ತಿ ಇಲ್ಲಿ ಪ್ರಿಫರ್ ಮಾಡೋದಾಗ್ಬೋದು, ತಿನ್ನೋದಾಗ್ಬೋದು. ಹಾಂ ನೋಡಿ, ಬೀಚ್ ಎಲ್ಲೋ ಇದೆ, ಆದರೆ ಜನಗಳು ಮಾತ್ರ ಬೀಚಿಂಗ್ ಸುತ್ತ ತುಂಬಿಕೊಂಡಿದ್ದಾರೆ. ಅಷ್ಟು ಜನ ರಾಶಿ ಅಂತಲೇ ಹೇಳ್ಬೋದು. ಈ ಮರಳಲ್ಲೇ ಬೀಚ್ ಹತ್ರಕ್ಕೆ 1 ಕಿಲೋಮೀಟ್ರ್ ಅಷ್ಟು ಹೋಗುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟ್ರ್, ಇನ್ನೂ ಜಾಸ್ತಿನೇ ಇದೆ ಗೈಸ್. ಹತ್ತತ್ರ 1-2 ಕಿಲೋಮೀಟ್ರ್ ನಾವು ಮರಳಲ್ಲೇ ನಡಿಬೇಕು, ಆಗ ಬೀಚ್ ಸಿಗುತ್ತೆ. ನಾವು ಕಾರ್ ತಗೋ ಮಕ್ಕಳೆಲ್ಲ ನೋಡಿ ಹಂಗಾಟ ಆಗ್ತಿದ್ದಾರೆ ಮರಳಲ್ಲಿ ಕೂತ್ಕೊಂಡು. ಖುಷಿ ಅವರಿಗೇನೋ ಒಂಥರ, ಸಣ್ಣ ಪುಟ್ಟ ಮಕ್ಕಳಿಗೆ ಅಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಬೀಚಲ್ಲಿ ಉಪ್ಪು ನೀರು ತುಂಬ ಹೊತ್ತೆಲ್ಲ ಆಟ ಆಡೋಕ್ಕಾಗಲ್ಲ. ಏನೋ ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಈ ಸಲ. ಲಾಸ್ಟ್ ಟೈಮ್ ಬಂದಾಗ ಏನೂ ಇರಲಿಲ್ಲ, ಈ ಸಲ ಏನೇನೋ ಇಟ್ಟಿದ್ದಾರೆ. ನೋಡ್ಬೇಕು ಏನೇನು ಇಟ್ಟಿದ್ದಾರೆ ಅಂತ. ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ.
ಇವರೆಲ್ಲ ಹೊಸದಾಗಿ ನನಗೆ ಇಲ್ಲಿ ಫ್ರೆಂಡ್ಸ್ ಆದ್ರು, ಬೀಚಲ್ಲಿ ರೀಲ್ಸ್ ಮಾಡ್ತಾ ಇದ್ರು. ಹಾಗೆ ನಮ್ಮ ಬ್ಲಾಗಲ್ಲಿ ಅವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹಾಯ್ ಹೇಳಿಸ್ತಾ ಇದ್ದೀನಿ. ಇವರೆಲ್ಲ ಯಾರ್ಯಾರು ಇನ್ಸ್ಟಾದಲ್ಲಿದ್ದಾರೆ ಎಲ್ಲರನ್ನೂ ಫಾಲೋ ಮಾಡಿ ಗೈಸ್, ಓಕೆನಾ? சப்ஸ்கிரைப் பண்ணிக்கோங்க. பக்கா ಬಾಯ್ ಬಾಯ್. ಒಂಥರ ಚೆನ್ನಾಗಿತ್ತು. ನಮ್ಮ ಬ್ಲಾಗಲ್ಲಿ ಅವರೆಲ್ಲ ಮಾತಾಡಿದ್ರು, ಕನ್ನಡ ಹೇಳ್ಕೊಡಿ ಅಂತ ಕೇಳ್ಬಿಟ್ಟು ಮಾತಾಡಿದ್ರು. ತುಂಬ ಖುಷಿ ಆಯಿತು ಗೈಸ್, ನನಗಂತೂ. ನಿಮಗೂ ಖುಷಿ ಆಯಿತು ಅಂತ ಅನ್ಕೊತೀನಿ. ಅಲ್ಲಿಂದ ಬಂದು ಮಾಡಿ ಮಾತಾಡ್ತಾರೋ ಇಲ್ವೋ ಅಂದ್ಕೊಂಡೆ, ಅವರೇ ಕೇಳಿ ಮಾತಾಡಿದ್ದು ಇನ್ನೂ ಖುಷಿ ಆಯಿತು. ಹುಡುಗಿರೆಲ್ಲ ಜೋಶಿಂದ ಮಾತಾಡಿದರು. ಕನ್ನಡ ಎಲ್ಲೋದ್ರೂ ಕಲಿಸ್ಕೊಡ್ಬೇಕು ಅಲ್ವಾ? ನಾವು ಬೇರೆ ಭಾಷೆಗೂ ಗೌರವ ಕೊಡೋಣ, ನಮ್ಮ ಭಾಷೆ ಗೌರವನ ಎಲ್ಲೂ ಕಳ್ಕೊಳ್ಳೋದಕ್ಕೆ ಬಿಡಬಾರ್ದು ಅಷ್ಟೇ. ಮೀನು ಘಮ ಘಮ ಅಂತ ಮೂಗಿಗೆ ಬಂದು ಹೊಡಿತಾ ಇತ್ತಂತ. ಏನು ಮಾಡ್ತೈತ ಶಿಷ್ಯ? ಘಮ ಘಮ ಅಂತೈತಿ ಕಣೆ, ತಿನ್ನಕ್ಕಾಗ್ತಿಲ್ಲ ಅಂತ ಫೀಲ್ ಮಾಡ್ತಾನೆ. ಏನು ಮಾಡೋಕ್ಕಲ್ಲ. ಈ ಹತ್ರ ಬಂದ್ವಿ ಗೈಸ್. ಇನ್ನು ಸ್ವಲ್ಪನೇ ದೂರ ಬಲೂನ್ ಗೇಮ್ ಎಲ್ಲ ಇರುತ್ತೆ, ಬೇಕಂದ್ರೆ ಪ್ಲೇ ಮಾಡ್ಬೋದು. ನಮಗಂತೂ ನಡೆಯೋದ್ರೆಲ್ಲ ಸುಸ್ತಾಯಿತು, ಬೇವ್ತಾ ಹೋಗ್ಬಿಡ್ತಾ ಇದ್ದೀನಿ ಇಲ್ಲಿ ಸೆಕೆಗೂ ಬಿಸಿಲಿಗೂ. ಅಕ್ಕನೇ ಇಲ್ಲ. ಇನ್ನೊಂದು 100 ಫೀಟ್ ಇದೆ ಅಲ್ಲಿಗೆ. 100 ಮೀಟರ್ ಇದೆ. ಅದೇ 100 ಮೀಟರ್ ಹೋದರೆ ಬೀಚು ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಿದ್ದಲ್ಲ ಬೀಚ್, ಅದೇನೆ. ಆಕಾಶದ ಕಲರು ಬೀಚ್ ಕಲರು ಒಂದೇ ಥರ ಇದೆ, ಅದಕ್ಕೆ ಫೋನಲ್ಲಿ ಗೊತ್ತಾಗಲ್ಲ. ಹತ್ತಿರ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಫಿಶ್ ಹೆಂಗೆ ಇಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಬೀಚಲ್ಲೇ ಹಿಡ್ಕೊಂಬಂದು ಬೀಚ್ ಹತ್ರನೇ ಇಟ್ಟಿರ್ತಾರೆ. ಕಲರ್ ಫಿಶ್, ಎಷ್ಟು ಫಿಶ್ ಇದೆ. ಬಂದರೆ ಫಿಶ್ನ ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಬೀಚ್ ಹತ್ರ ಎಲ್ಲ ಥರ ಫಿಶಸ್ಸು ಇರುತ್ತೆ. ಡಿಸೈನ್ ಕಲರ್ ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ. ನಾನು ಬ್ಲಾಗ್ ಮಾಡ್ತಾ ಇರೋದಕ್ಕೆ ಎಲ್ಲರೂ ನೋಡ್ತಿದ್ದಾರೆ ಗೈಸ್. ಇಲ್ಲಿ ಏನು ಒಬ್ಬಳೆ ಉಚ್ಚಿ ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲ ಅಂತ ಅನಿಸುತ್ತೆ ಮೇ ಬಿ. ನಿಮಗೆಲ್ಲ ಇದನ್ನು ತೋರಿಸ್ಬೇಕಂದ್ರೆ ನಾನು ಉಚ್ಚಿ ಥರ ಮಾತಾಡ್ಕೊಂಡು ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಫೈನಲಿ ಬೀಚ್ ಹತ್ರ ಬಂದಾಯಿತು. ಜನ ನೋಡಿ, ಸಾಗರ ತುಂಬಿದ್ದಾರೆ ಬೀಚ್ ಹತ್ರ. ಭಯಂಕರ ಕ್ರೌಡು, ಅಲೆಗಳು ಬೀಸ್ತಾ ಇದೆ. ಆಲ್ಮೋಸ್ಟ್ ಇವಾಗ ಒಂದು 3:30 ಇರ್ಬೋದು ಅನ್ಕೋತೀನಿ. 3:30 4 o'clock ಇರೋದು ನಾನು ಬಂದಿರೋದು. ತುಂಬ ಬಿಸಿಲು ಇರುತ್ತೆ ಅಂತ ಎಲ್ಲರೂ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆಟಾಡೋಕ್ಕಾಗಲ್ಲ, ಇಲ್ಲಿ ತುಂಬಾ ಅಂಟಿರುತ್ತೆ ಬಿಸಿಲು. ಇನ್ನಿರೋದೇ ಮೆರಿನಾ ಬೀಚ್ ಗೈಸ್. ಹೇಗಿದೆ ನೋಡಿ, ವರ್ಲ್ಡಲ್ಲೇ ಅತಿ ದೊಡ್ಡ ಬೀಚ್ ಅಂದರೆ ಸೆಕೆಂಡ್ ಬೀಚು ಇಡೀ ಪ್ರಪಂಚಕ್ಕೆ ಮೆರಿನಾ ಬೀಚು. ಫಸ್ಟ್ ಒನ್ ಯಾವುದು? ಲಾಂಗೆಸ್ಟ್ ಬೀಚು. ಇದು ಇಡೀ ಪ್ರಪಂಚಕ್ಕೆ ಲಾಂಗೆಸ್ಟ್ ಬೀಚು ಸೆಕೆಂಡ್ ಆಪ್ಷನಲ್ಲಿ ಇರೋದು ಗೈಸ್. ನನಗೆ ಒಂದು ಸಾಂಗ್ ನೆನಪಾಗ್ತಿದೆ, ಈ ಅಲೆಗಳನ್ನ ನೋಡ್ತಾ ಇದೆ. ತಂಗಾಳಿಯಲ್ಲಿಂದ ಬೀಚಿಗೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಖುಷಿ ಫೀಲ್ ಆಗ್ತಿದೆ. ನನಗೆ ವಾಯ್ಸ್ ಚೆನ್ನಾಗಿಲ್ಲ ಹಾಡು ಹೇಳೋದಕ್ಕೆ, ಒಂದ್ಸಲ ಹೇಳ್ಕೊತೀನಿ. ಆಮೇಲೆ ನಿಮಗೆಲ್ಲ ಇರಿಟೇಟ್ ಆಗೋದು ಬೇಡ, ನನ್ನ ವಾಯ್ಸ್ ಕೇಳಿ. ಸಖತ್ ಖುಷಿ ಆಗ್ತಿದೆ. ಅಲೆಗಳು ನೋಡ್ತಾ ಇದ್ರೇ ಸಾಕು, ಮೈಂಡೇ ಫ್ರೆಶ್ ಆಗ್ಬಿಡುತ್ತೆ. ಯಪ್ಪ, ನಾನು ನಿಂತಿರೋ ಜಾಗದಲ್ಲಿ ಹಂಗೆ ಒಳಗಡೆ ಹೋಗೋ ಥರ ಫೀಲ್ ಆಗ್ತಿದೆ. ಮೊದಲು ಎಳ್ಕೊಂಡು ಹೋಗ್ತಿದೆ ಸಾಲ ಹತ್ರ. ಹೀಗೆ ಭಯ ಆಗ್ಬಿಟ್ಟಿದೆ. ಖುಷಿ ಆಯ್ತಾ? ಅಯ್ಯೋ, ಹಂಗೇನೋ ಒಂಥರ ಏನಪ್ಪ ಇಷ್ಟೊಂದು ನೀರಿದೆ ಅಂತ ಆಶ್ಚರ್ಯ ಆಗ್ಬಿಟ್ಟಿದೆ. ಇವನು ನೋಡಿ ಬೀಚಲ್ಲಿ ಬಂದು ಏರೋಪ್ಲೈನ್ ಕಳಿಸ್ತಾರೆ. ಎಲ್ಲ ಬೀಚಲ್ಲಿ ಏನೇನೋ ತೋರಿಸಿದ್ರೆ ಅಲ್ಲಿ ಹೋಗ್ತಿರೋ ಏರೋಪ್ಲೈನ್ ತೋರಿಸ್ತಾರೆ ಗೈಸ್. ಇವರು ನೀರು ತೋರಿಸ್ತಾರೆ ಬೀಚಲ್ಲಿ. ಅಲೆ ಸಮುದ್ರ ನೋಡಿ, ಎಷ್ಟು ನೋಡಿದ್ರು ಅಷ್ಟು ಉದ್ದ ಕಾಣಿಸ್ತಿದೆ. ಚೆನ್ನಾಗಿ ಬಾರೋ ಬೀಚಲ್ಲಿ ಆಟಾಡೋ ಅಂದರೆ ಅಲ್ಲೋಗಿ ನಿಂತ್ಕೊಂಬಿಟ್ಟು ನೋಡಿ ಆಟಾಡ್ದಂಗೆ. ಬಟ್ಟೆ ಒದ್ದೆ ಆಗುತ್ತೆ, ಮಣ್ಣಾಗುತ್ತೆ. ನಾವು ಕ್ಲಾತ್ಸ್ ತಗೊಂಡು ಬರಲಿಲ್ಲ ಗೈಸ್. ಅಲ್ಲೇ ಬಿಟ್ಟು ಅಲ್ಲಿಡು.
ಚೆನ್ನಾಗಿ ಎಂಜಾಯ್ ಮಾಡಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ. ಅದೇ ಶೂ ತಿಳಿ ನೋಡಿ ಲಗೇಜ್ ಬ್ಯಾಗು ಬಲೂನ್ ಎಲ್ಲ ಇಟ್ಕೊಂಡು. ಅಪ್ಪಗಂತೂ ಫುಲ್ ಖುಷಿ, ಬರೋ ಮನಸ್ಸೇ ಇಲ್ಲ. ಇನ್ನು ಎಲ್ಲ ಆಟ ಆಡ್ಕೊಂಡ್ಬಿಡ್ತಾನೆ ನೋಡಿ. ಅಪ್ಪಾಚಿ ಮರಿ ಥರ ಕುತ್ಕೊಂಡ್ಬಿಟ್ಟವನು ಅವನು. ಅವರಪ್ಪ ಬಲೂನ್ ಪಡಿಸ್ಕೊಂಡು ಇಟ್ಕೊಂಡು ನೀರೊಳಗಡೆ ಆಡಕ್ಕೆ ಹೋಗಲಿಲ್ಲ. ಆದ್ರೂ ಅಲೆ ಹೊಡಿದಿದ್ದು ನೋಡಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ. ಥರ ಇದೆ ಕೂಲಾಗಿ ಬಿಸಿಲಿಂದ ಇರೋದ್ರಿಂದ ಚೆನ್ನಾಗಿದೆ ಅಂತ ಅಲ್ಲೆಲ್ಲ ಹಾಗೆ ಆಗಿ ಮಾರ್ಕ್ಗಳು ಒಂಥರ ಚೆನ್ನಾಗಿದೆ. ಗೈಸ್ ಬೀಚ್ ಮಟ್ಟಲ್ಲಿ ಉಪ್ಪೈತೆ ಅಂತ ನಮ್ಮ ಅಪ್ಪನ ಎತ್ತವನು ಹೆಂಗೆ ಹಾಕ್ಬಿಟ್ಟವನೆ, ಮಣ್ಬಾಯಿ ಹಾಕ್ಬಿಟ್ಟವನೆ ಅವನು. ಏನಿದೆ ನೀನು ಅವತಾರ ಚಿಚಿ ಚಿಚಿ ಚಿ, ಅಯ್ಯಯ್ಯೋ ಮಣ್ಣೆಲ್ಲ ಮೆತ್ಕೊಂಡು. ಅವನಿಗೆ ಬೇರೆ ಬಟ್ಟೆ ತಂದು